ಏನು ನನ್ನ ಹೆಂಡತಿಗೆ ಎಷ್ಟು ಬೇಜಾರಾಗ್ಬಿಟ್ಟೈತಿ. ಪ್ರತಿ ಸರಿನೂ ಬಂದು ನನ್ನನ್ನು ಗೇಟ್ವರೆಗೂ ಬಿಟ್ಟು ನನಗೆ ಬಾಯ್ ಮಾಡಿ ಹೋಗ್ತಿದ್ಲು. ಇವತ್ತೇನು ಹೊರಗೆ ಬರುವಲ್ರು ಮೇಡಮ್ಮು. ಭಾಳ ಮಾಡಿ ಆಕೆಗೆ ಸಿಟ್ಟು ಬಂದತಿ. ಯಾಕಂದ್ರೆ ಅವ್ರ ಓನ್ ಮನ್ಯಾಗ ಅವ್ರ ಅಕ್ಕರೆಲ್ಲ ಅದಾರ, ಫಾರಿನಿಂದ ಬಂದಿರೋರು, ತಾನು ಇರ್ತೀನಿ ಅಂದ್ಲು. ನಮ್ಮವ್ವ ಒಂದಿಷ್ಟು ಬೇಡ ಹಂಗಿಂಗಂತ ಬೈದಿದ್ದಕ್ಕೆ ನಾ ಕರ್ಕೊಂಬಂದೆ. ಈಕೆಗೆ ಸಿಟ್ಟು ಬಂದಂಗೆ ಆಗೈತಿ. ಬರವಳ್ಳ, ನಾನು ಕರಿತೀನಿ. ಭಾವನಾ, ಭಾವನಾ, ಏನ್ರಿ? ಬರ್ರಿ ಇಲ್ಲಿ ಮೇಡಮ್, ಬರ್ರಿ. ನಿಂಗೆ ಯಾಕೆ ಇಷ್ಟು ಸಿಟ್ಟು ಬಂದತಿ? ನಾನು ದಿನಾ ಕೋರ್ಟ್ಗೆ ಹೋಗೊಂಬಂದಾಗ ನೀ ಬಂದು ಚಂದಾಗ ಮಾತಾಡಿಸಿ ನಕ್ಕು ಬಾಯ್ ಮಾಡಿ ನಾನು ಅಲ್ಲಿವರೆಗೂ ಹೋಗೋವರೆಗೂ ಬಾಯ್ ಮಾಡ್ಕೊಂಡು ನಿಂತ್ಕೋತಿದ್ದಿ. ಇವತ್ತೇನು ಮೇಡಮ್ ಅವರು ಹೊರಗೂ ಬಂದಿಲ್ಲ. ಅದು ಅಲ್ದ ನಿನ್ನೆ ನೀವು ನಾ ಕರ್ಕೊಂಬಂದಾಗಿಂದನೂ ಮೇಡಮ್ ಅವರು ನನ್ನ ಮಕ್ಕ ಕೊಟ್ಟು ಮಾತಾಡಿಲ್ಲ. ರಾತ್ರಿ ಅಂತೂ ಬಿಡು, ನನ್ನ ಮಕನೂ ನೋಡ್ದಾಗ ಮಕ್ಕೊಂಡ್ರಿ, ಅಡುಗೆನೂ ಮಾಡಲಿಲ್ಲ. ಯಾಕೆ ಇಷ್ಟು ಸಿಟ್ಟು ಮೇಡಮ್ ಅವ್ರಿಗೆ? ಓಹೋ, ನಿಮಗೆ ಗೊತ್ತಿಲ್ಲ ನನಗೆ ಇದಕ್ಕೆ ಇಷ್ಟು ಸಿಟ್ಟು ಅಂತೇಳಿ? ನಿಮ್ಮವ್ವ ನಾಟಕ ಮಾಡಿದ್ಲು. ನಿಮ್ಮವ್ವ ನಾಟಕ ಮಾಡಿ ನಾನು ಕರ್ಸ್ಕೊಂಡ್ಲಿ ಇಲ್ಲಿಗೆ. ಏನು ಅವಶ್ಯಕತೆ ಇತ್ತು? ಸುಮ್ಮನೆ ಖಾಲಿ ಪಿಲಿ. ಮಗಳು ಬಂದ್ಬಿಟ್ರೆ ನಾನು ಬಂದ್ಬಿಡ್ಬೇಕೇನ? ಹಾ ಮಗಳೇನೋ ಅವ್ರ ಮನ್ಯಾಗ ರೆಸ್ಟ್ ತಗೊಳಕಂತ ತವ್ರ ಮನೆಗೆ ಬರ್ತಾ ಅಂತ ಅಲ್ಲೆಲ್ಲ ಗುಡ್ಡ ಕಿತ್ತಿಟ್ಟು ಗುಡ್ಡ ಒಡೆದು ತುಂಡು ಮಾಡಿ ಅದನ್ನ ಜಲ್ಲಿಕಲ್ಲು ಮಾಡಕ್ಕೆ ಕೆಲಸ ಹಚ್ಚಿರ್ತಾರೆ ನೋಡು ನಿಮ್ಮ ತಂಗಿಗೆ. ಬೇಡ ಡಾರ್ಲಿಂಗು, ಯಾಕೆ ಸಿಟ್ಟು ಮಾಡ್ಕೋತಿ? ಪಾಪ. ಮತ್ತು ಈಗ ಮಕ್ಕಳು ಸೂಟಿ ಅದಾವು. ನನ್ನ ತಂಗಿ ಆಕಿ ಮಕ್ಕಳು ಬಂದಾರ, ಸ್ವಲ್ಪ ಅವ್ರನ್ನೂ ಆರೈಕೆ ಮಾಡು ಡಾರ್ಲಿಂಗು. ಹೋಗ್ರಿ ರೀ, ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕರೆಲ್ಲರೂ ಬಂದಾರಿಲ್ಲ, ನಾನು ಇರ್ಬೋದಿತ್ತು ತಾನೆ. ನೋಡ್ರಿ ದಿನೇಶ್, ನಾ ಹೇಳಕತ್ತೀನಿ, ನನಗಂಕರು ನಿಜವಾಗ್ಲೂ ಇರೋಕ್ಕಾಗಲ್ಲಪ್ಪ. ನಮ್ಮ ಅಕ್ಕರೆಲ್ಲ ಬಂದಾರ, ನಾನು ಅವ್ರ ಜೊತೆಗೆ ಒಂದು 4 ದಿನ ಇದ್ದು ಬರ್ತೀನಿ ಅಂದ್ರೆ ಹೆಂಗ್ ಮಾಡಿ ಕರ್ಕೊಂಡು ಬಂದ್ರೆ ನೋಡ್ರಿ. ನಿಮ್ಮ ಅವ್ವಾಗಂತರೂ ಬೇರೆ ಕೆಲ್ಸಿಲ್ಲ ಮಾಡಕ್ಕೆ, ನಾಟಕ ಮಾಡಿ ನನ್ನನ್ನು ಕರ್ಸ್ಕೊಂಡ್ರು. ಹಾಳಾಗೋಗ್ಲಿ, ಅದೇನೋ ಹೇಳ್ತಾರಲ್ಲ. ಆಯ್ತಾಯ್ತು, 1-2 ದಿನ ಆಯ್ತಾ? ಏನಾರ ಒಂದು ನ್ಯಾವ ಮಾಡಿ ನಾನು ಹೋಗಿ ನಿನ್ನನ್ನು ನಿಮ್ಮ ಓನ್ ಮನೆಗೆ ಬಿಟ್ಟು ಬರ್ತೀನಿ. ಈಗ ನೋಡು, ನಮ್ಮ ಮದುವೆ ಆಗಿ ಎಷ್ಟು ತಿಂಗಳಾಗೈತಿ? 6 ತಿಂಗಳಾಗೈತಿ. ಮತ್ತು ನಮ್ಮ ಮನೆಗೂ ಜನ ಬರತ್ತಿರ್ತಾರ, ಹೊಸ ಮದುಮಕ್ಳು ಎಲ್ಲದಾರ ಅಂತ ಕೇಳ್ತಾರ. 1 ವರ್ಷ ಆದ್ರೆ ನಮ್ಮಿಬ್ರು ಮದುವೆ ಆಗಿ ಭಾಳ ದಿನ ಆಗೈತಿ ಅಂತ ಅನ್ಬೋದು. 6 ತಿಂಗಳಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಬಂದವ್ರ ಜೊತೆಗೆ ಸ್ವಲ್ಪ ನಕ್ಕೊಂತ ಚಂದಾಗ ಮಾತಾಡು. ನಮ್ಮವ್ವ ಅದ ಏನು ಗೊತ್ತೇನ, ನಿಮ್ಮ ಅವ್ಗ 3 ಹೊತ್ತೂ TV ಸೀರಿಯಲ್ ನೋಡ್ಕೊಂಡು ಕುತ್ಕೋತಾರ ನೋಡ್ರಿ. ಬೇರೆ ಉದ್ಯೋಗ ಪಕ್ಷ ಏನೂ ಇಲ್ಲ. ಎಲ್ಲ ಚಂದಾಗ ಬಂದು ಕೆಲಸ ಅಡುಗೆ ಮಾಡ್ತಾರೆ, ಬಟ್ಟೆ ಒಗ್ಯಕ್ಕೆ ಎಲ್ಲದಕ್ಕೂ ಬರ್ತಾರಲ್ಲ. ಏನು ನಿಮ್ಮವ್ವ ಮಾಡಲ್ಲಲ್ಲ. ಆಮೇಲೆ ಬೇರೆ ಏನು ರೆಸ್ಪಾನ್ಸಿಬಿಲಿಟೀಸು ಇಲ್ಲ. ಆರಾಮಾಗಿ ಅದಾರ ಮನ್ಯಾಗ. ಅದಕ್ಕೆ ಏನು ಮಾಡಲಿ, ಹೆಂಗೆ ಮಾಡಲಿ, ಏನೇನು ಬೆಂಕಿ ಹಚ್ಚಲಿ ಅಂತ ಕಾಯ್ತಿರ್ತಾರ. ಭಾವನಾ ಪ್ಲೀಸ್, ಆ ಥರ ಎಲ್ಲ ಮಾತಾಡಬೇಡ. ಆಯ್ತಾಯ್ತು, ನಂಗೆ ಗೊತ್ತಾಗುತ್ತಾ. ಯಾವುದೋ ಫೋನ್ ಬೇರೆ ಬರುತ್ತಲ್ಲಪ್ಪ, ತಡಿ. ಯಾವುದೋ ಫೋನ್ ಬಂತು. ಹಲೋ, ಹಾಂ ಮಾವ, ಆರಾಮ್ರಿ ಮಾವ? ಹಲೋ ದಿನೇಶ್ ಅವರೇ, ನೀವೆಲ್ಲದಿರಿ? ಒಂದು ಸ್ವಲ್ಪ ಇಲ್ಲಿ ಹುಬ್ಳಿಗೆ STM ಬರೋಕ್ಕಾಗುತ್ತನ್ರಿ? ಅಯ್ಯಯ್ಯೋ, ಯಾಕ್ರಿ ಮಾವರ, ಏನಾತ್ರಿ? ಇಲ್ಲೇ ಅದೀನ್ರಿ, ಧಾರವಾಡದಾಗ ಅದೀನ್ರಿ. ಬಂದು ನೋಡ್ರಿ, 2 ನಿಮಿಷ ಗಾಡಿ ತೊಗೊಂಡು ಬಂದೆ. ಯಾಕ್ರಿ, ಏನಾತ್ರಿ? ಯಾರನ್ನ ಅಡ್ಮಿಟ್ ಮಾಡಿರಿ? ಏನಾತ್ರಿ? ಯಾರನ್ನ ಅಡ್ಮಿಟ್ ಮಾಡ್ಯಾರಂತ? ಏನಾತ ಮಾವರ? ಹೇಳ್ರಿ ಮಾವರ, ಏನಾತ್ರಿ? ದಿನೇಶ್ ಅವರೇ, ನನಗೆ ನಿಜವಾಗ್ಲೂ ಕೈಕಾಲು ಆಡುವಲ್ವು. ನನ್ನ ಮಗನು ಏನು ಮಾಡ್ಯಾನ ಅಂದ್ರಿ, ಅದೇನೇನು ಸ್ವಲ್ಪ ಇಶ್ಯೂ ಆಯ್ತಲ್ಲ, ನೀವಿದ್ದಾಗ ನಿನ್ನೆ ಆಯ್ತು ನೋಡ್ರಿ. ಹಾಗಾಗಿ ಆ ಇಶ್ಯೂ ಆದಾಗಿದ್ದಾನು ಅವ ಅಲ್ಲೇ ಅದನ್ರಿ ಹೆಂಡತಿ ಕರ್ಕೊಂಡು. ಅವಂಗ ಫೋನಿಗೆ ನಾನು ಟ್ರೈ ಮಾಡತ್ತೀನಿ, ಅವಂಗ ಫೋನ ಹೋಗುಲ್ರಿ, ಸ್ವಿಚ್ ಆಫ್ ಬರಕತ್ತೈತಿ. ನಾನು ಆಕಿ ನಿಹಾರಿಕನ್ ನಂಬರು ಸೇವ್ ಮಾಡ್ಕೊಂಡಿಲ್ಲ. ಈಕಿ ನೋಡಿದ್ರ ಮಗನು ಹೇಳ್ಬೇಡ, ಯಾರಿಗೂ ಹೇಳ್ಬೇಡ, ನನ್ನ ಮಗಳಿಗೆ ಹೇಳ, ಅಲ್ಲೇ ಇರ್ತಾಳೆ ಧಾರವಾಡದಾಗ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಪಟ್ಟಣ ನೀವು ಮತ್ತು ಭಾವನ ಬರ್ರಿ, ಇಲ್ಲಿ ಭಾಳ ತೊಂದರೆ ಆಗೈತಿ. ಇಲ್ಲಿ SDMನಾಗ ಅದೀವಿ ನೋಡ್ರಿ, ಬಂದ್ಬಿಡ್ರಿ. ಎಮರ್ಜೆನ್ಸಿ ವಾಣೆ ಹಾಕ್ಯಾರಿ, ನಿಮ್ಮ ಅತ್ತಿಯರಿಗೆ ಭಾಳ ತ್ರಾಸಾಗೈತ್ರಿ. ನಿಮ್ಮ ಅತ್ತಿಯರಿಗೆ ಬಂದ್ಬಿಡ್ರಿ. ಅಯ್ಯಯ್ಯೋ ಮಾವರ, ನೀವೇನು ಹೆದರ್ಬೇಡ್ರಿ, ನಾನು ಭಾವನಾ ಈಗ ಬರ್ತೀವ್ರಿ. ಅವರು ನಿಮ್ಮ ಅಳಿಯರಿದ್ರಲ್ರಿ ಇಬ್ರು, ಅವ್ರಿ. ಅಯ್ಯೋ, ಅವ್ರದ್ದು ಏನು ಕೇಳ್ತೀರಿ? ಅವರಿಬ್ರು ನನ್ನ ಮಕ್ಕಳು, ಹೆಣ್ಮಕ್ಳು. ಮತ್ತು ಈಕಿ ಹೋದ್ಲಲ್ಲ, ಅವ್ರಿಗೂ ಮನೆಗೆ ಇದ್ದಿದ್ದು ಬೇಸರಾಗತ್ತಂತ ಇವತ್ತು ಮುಂಜಾನೆ ಅವರು ಡೆಲ್ಲಿಗೆ ಹೋದ್ರು ನೋಡ್ರಿ, ಟ್ರಿಪ್ಪಿಗೆ ಪ್ಲಾನ್ ಮಾಡ್ಕೊಂಡು ಪ್ಲೇನ್ಯಾಗ. ಈಗ ಅವ್ರು ಡೆಲ್ಲಿಯಾಗದಾರ. ಈಗೀಗ ನಿಮ್ಮ ಅತ್ತಿಯರಿಗೆ ಒಂಚೂರು ತ್ರಾಸ ಆಗ್ಬಿಟ್ಟೈತ್ರಿ ಈಗ ನಮ್ಮ ಲಲಿತಾಗ. ಅದಕ್ಕೆ ನಂಗೆ ಒಟ್ಟ ಕೈಕಾಲ ಆಡುವಲ್ಲು ರೀ. ಬರ್ರಿ ಅಳಿಯಾರ, ಪುಣ್ಯ ಬರ್ತಿ ನಿಮಗೆ, ಬರ್ರಿ. ಆತ್ರಿ ಮಾವರ, ಆತ್ರಿ. ಈಗ ನಾನು ಕೋಟಿಗೆ ಹೊಂಟಿದ್ದೆ, ನಾನು ಇವತ್ತು ಕೋರ್ಟ್ಗೆ ಹೋಗಲ್ಲ. ನಾನು ಏನೇನದ ಅವನ್ನೆಲ್ಲ ನಾನು ಮುಂದಕ್ಕೆ ಹಾಕ್ತೀನಿ. ನಾನು ಭಾವನಾ 2 ನಿಮಿಷನಾಗ ಅಲ್ಲಿ ಬರ್ತೀವ್ರಿ ದವಾಖಾನಿಗೆ. ನೀವೇನು ಹೆದರ್ಬೇಡ್ರಿ, ನಾವು ಬಂದ್ವಿ ನೋಡ್ರಿ, SDMಗೆ ಬಂದ್ವಿ. ನೀವು ಆರಾಮಿರ್ರಿ. ಏನಾತ್ರಿ? ನಮ್ಮ ಅವ್ಗ ಯಾಕೆ ಅಡ್ಮಿಟ್ ಮಾಡ್ಯಾರಂತ ಏನು ಹೇಳಕತ್ತೀರಿ ನೀವು?
ಇಲ್ಲ ನನಗೂ ಏನಾಗೈತಿ ಎದಕ್ಕೆ ಅಡ್ಮಿಟ್ ಮಾಡ್ಯಾರ ಅಂತ ಗೊತ್ತಿಲ್ಲ ಆದ್ರೆ ಎಮರ್ಜೆನ್ಸಿ ವಾರ್ಡ್ನಾಗ ಅದಾರ ಅಂತ ಅತ್ತೀರಿಗೆ ಭಾಳ ತ್ರಾಸ ಆಗೈತಂತ ಆಮೇಲೆ ನಿಮ್ಮ ಅಣ್ಣ ಇಲ್ಲಲ್ಲ ಅದ ನಿನ್ನ ಅದು ಇಶ್ಯೂ ಆಗತ್ತಿತ್ತು ನೋಡು ಅದು ಅವ್ರು ಕರ್ಕೊಂಡು ಹೋಗ್ಯಾರಲ್ಲ ಅಲ್ಲದನಂತ ಏನೋ ಸ್ವಿಚ್ ಆಫ್ ಐತಂತ ಫೋನು ಆಮೇಲೆ ನಿಮ್ಮಿಬ್ರು ಅಕ್ಕರು ಡೆಲ್ಲಿಗೆ ಹೋಗ್ಯಾರಂತ ಟ್ರಿಪ್ ಅಂತ ಹೇಳಿ ಅವ್ರು ಡೆಲ್ಲಿಗೆ ಹೋಗಿಳಿದಾರಂತ ಈಗ ನಿಮ್ಮ ಅವ್ಗೇನೋ ತ್ರಾಸ ಆಗೈತಂತ ಅದಕ್ಕೆ ಅವ್ರು ಫೋನ್ ಮಾಡ್ಯಾರ ಪಟ್ಟನ ಬರ್ರಿ ನನಗಂಕರು ಕೈಕಾಲ ಆಡ್ವಲ್ವು ಅಂತ ಹೇಳಿ ಬಾ ಹೋಗೋಣ ನೋಡೋಣ ಏನಾಗೈತಲ್ಲಿ ಅಯ್ಯೋ ಏನಾತೇನ ಹೋಗ ಸರಿ ಸರಿ ಬರ್ರಿ ಬರ್ರಿ ಹೋಗೋಣ ತಡ್ರಿ ವೇಲಕ್ಕೊಂಡ್ ಬಂದ್ಬಿಡ್ತೀನಿ ಹೋಗ್ಬಿಡೋಣ ಅಂತ ಪಟ್ಟನ ಬಾ ನಾನು ಗಡಿ ತೆಗಿದ್ದೀನಿ ಪಟ್ಟನ ಹೋಗನ್ ಬಾ ಹಂಗ ಅವಾಗ ಹೇಳಿ ಬಂದ್ಬಿಡು ಹಿಂಗಂತ ಹೇಳಿ ಅಯ್ಯೋ ನಿಮ್ಮ ಅವ್ವ ನೀವು ಹೇಳಕ್ಕಾಗಲ್ಲೇನ ಇಲ್ಲ ಮೌಗ್ ಆರಾಮಿಲ್ಲ ಅಂತ ನಾನಂದ್ರೆ ನಿಮಗ್ ಬರೀ ನಿಮ್ಮ ಅವ್ವನ ಚಿಂತಿ ಹಾಳಾಗ್ ಹೋಗ್ಲಿ ನಮಗ್ ಜನ್ಮದಿಂದ ಇದೇ ಗಂಟ್ಬಿದ್ ಬಿಟ್ಟಾಳ ಮುದುಕಿ ಹೆಂಗೈತೆ ನೋಡ್ರಿ ಪ್ರಪಂಚ ಅವ್ರವಾದ್ರೆ ಮನುಷ್ಯಾಳು ನಮ್ಮವಾದ್ರೆ ಮುದುಕಿ ಜನ್ಮದಂದಿದಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇಂಥವ್ರಿಗೆಲ್ಲ ಕರ್ಮ ಅನ್ನೋದು ಕಾಯ್ತಾ ಇರತ್ತಂತಾರಲ್ಲ ಸುಳ್ಳಲ್ಲ ಅವ್ರವ್ ಹೇಳ್ದಂಗೆ ಈಗ ಕುಣಿತಾಳ ಈಗ ಹೇಳ್ದಂಗೆ ನಾವು ಕುಣಿಬೇಕು ಕುಣಿಲಿಲ್ಲ ಅಂದ್ರೆ ಇಡೀ ಮನಿನ ರಣರಂಗ ಮಾಡಿ ಇಡ್ತಾ ಲಘು ಬಾ ನಿಮ್ಮವ್ವ ನೀನು ಹೆಣನ ಎತ್ತರ ಏನು ಲಘು ಬಾ ನೀವು ಫೋನ್ ಮಾಡಿ ನಿಮ್ಮ ಅವ್ಗೆ ಹೇಳ್ಕೊಂಡು ಕುತ್ಕೊಳ್ರಿ ನಾ ಪಟ್ಟಣ ರೂಮಿಗೆ ಹೋಗಿ ವೇಲಕ್ಕೊಂಡ್ ಬರ್ತೀನಿ ಕರ್ಮ ಏನತ್ತೇನ ಪಾಪ ನಮ್ಮವ್ವ ಇವೊಬ್ಬ ನಮ್ಮ ಅಣ್ಣ ದರಿದ್ರ ಈಕಿನ ಮದುವೆ ಆದಾಗಿದ್ದನು ನಮ್ಮ ಮನೆಗೆ ನೆಮ್ಮದಿ ಅನ್ನೋದೇ ಇಲ್ಲ ಎಲ್ಲಿಂದ ಕಟ್ಕೊಂಬಂದ್ರೆ ಏನ ದರಿದ್ರ ಹೆಂಗ್ಸ್ನ ಥೂ ನಿನ್ನನ್ನು ಕಟ್ಕೊಂಬಂದಾಗಿಂದನು ನಮ್ಮ ಮನಿದು ಪೂರಾ ಗ್ರಹಗತಿಗಳ ಚೇಂಜ್ ಆಗೋಗ್ಯವು ದಿಕ್ಕ ಬದಲಾಗ್ಬಿಟ್ಟೆ ನಮ್ಮ ಮನಿದು ಏನು ಮಾಡಬೇಕು ನನ್ನ ತಂಗಿ ಬರಂಗಿಲ್ಲ ನನ್ನ ತಂಗಿ ಮಕ್ಕಳು ಬರಂಗಿಲ್ಲ ನಮ್ಮ ಅಕ್ಕ ತಂಗಿಯರು ಯಾರು ಬರಂಗಿಲ್ಲ ನಮ್ಮ ಬಂಧು ಬಳಗ ಯಾರು ಬರಂಗಿಲ್ಲ ಕೊನೆಗೆ ನಮ್ಮವ್ವ ಎಲ್ಲರ ಹೋಗ್ಬೇಕಂದ್ರೂ ಈಕಿ ಪರ್ಮಿಷನ್ ತೊಗೋಬೇಕು ಹೌದು ಖರೆ ನೀ ಬಂದ ಮೇಲೆನ ನಮ್ಮ ಮಗನು 108 ಕಾಯಿಲೆ ಬಂದಿದ್ದು ಯೋಚನೆ ಮಾಡಿ ಪಾಪ ಎಷ್ಟು ಚಂದ ವಾಕಿಂಗ್ ಮಾಡ್ಕೊಂಡು ಚಂದಾಗಿದ್ದಾರೆ ಹಾಸಿಗೆ ಹಿಡಿಸಿಟ್ಟಿದ್ದ ನೀನು ಏನು ಮಾಡೋಕ್ಕಾಗಲ್ಲ ಎಲ್ಲ ಕಲಿಗಾಲ ಮೆಲ್ಕ ನಡಿ ಅಲ್ಲೆದಾರ ನೋಡಲ್ಲ ಮಾವರು ಎಮರ್ಜೆನ್ಸಿ ರೂಮಿನ ಮುಂದೆ ಅದಾರ ಅಪ್ಪ 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 ಅವು ಹೆಂಗದಳಪ್ಪ ಏನಾತ ಸಡನ್ ಆಗಿ ಎದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದಿ ನನಗಂಕರು ಗೊತ್ತಾಗೋಲ್ಲಪ್ಪ ಏನಾತಿದು ನಾನು ನಿನ್ನೆ ಮಾತಾಡಿನಿ ರಾತ್ರಿ ಬಂದು ಮುಟ್ಟಿದ್ವ ಅಂತ ಆರಾಮಾದಾರ ಬೆಳಗ್ಗೆನೂ ಮಾಡಿನ ಫೋನು ಈಗ ಎದ್ದಿ ನೋಡು ಇನ್ಮ್ಯಾಗ ನಾಷ್ಟ ಗಿಷ್ಟ ಮಾಡ್ಕೋಬೇಕು ಅಂತ ಹೇಳಕತ್ತಿದ್ರು ಅದವ ನಿನ್ ಫೋನ್ ಬಂತಲ್ಲ ಮಾತಾಡ್ಕೊಂತ ಮ್ಯಾಗ ಹೋಗಿ ಗಿಡಕ್ಕೆ ಒಂದಿಷ್ಟು ನೀರು ಹಾಕಕತ್ತಿದ್ಲ ಹೊರಗೆ ತುಳಸಿ ಕಟ್ಟಿಗೂ ಅದಕ್ಕೂ ನೀರು ಹಾಕಿದ್ಲು ಆಕಿ ಕೆಲಸದಾಗಿ ಜಗಳ ಮಾಡಿ ಹೋಗಿದ್ಲು ನೋಡು ಆಕಿಗೆ ಬಾ ಅಂತ ಹೇಳಿ ಕಳ್ಸಿದ್ಲು ಆಕಿ ಬರಲಿಲ್ಲ ಆಕಿ ಒದ್ರಾಡ್ಕೆಂತ ಇಳಿದು ಬರಕತ್ತಿದ್ಲು ಇಳಿದು ಬಂದು ನಿಂತಾಳ ಯಾರು ಕೆಲಸದವ್ರು ಬರುವಲ್ರಂತಂದು ರಂಗೋಲಿ ಹಾಕಕತ್ತಾಳ ರಪ್ಪನ ಬಿದ್ಲಲ್ಲ ಅಂತಂದು ನಾನು ಯಾಕೆ ತಲೆನ ತಿರುಗತೈತಿ ಈಗಂತಂದು ಎಬ್ಸಿದ್ನೆ ಅಲ್ಲೇ ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸಿದೆ ಇಲ್ರಿ ಇವ್ರಿಗೆ ಯಾಕೆ ಪದೇ ಹಿಂಗೆ ಆಗತೈತಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ರಿ ನಂದು ರಿಪೋರ್ಟ್ ಎಲ್ಲ ಸರಿ ಬಂದಿಲ್ಲ ನೀವು ಕರ್ಕೊಂಡೋಗಿ ಹೋಗ್ಬಿಡ್ರಿ STMಗೆ ಅಂದ ಮತ್ತು ಕಾರ್ನಾಗ ಕರ್ಕೊಂಬರೋ ಮುಂದಾಗ ನಿನಗೆ ಫೋನ್ ಮಾಡಿದೆ ಅವ್ಗೆ ಸಂತು ಫೋನ್ ಮಾಡಿದೆ ನಿಮ್ಮ ಅಕ್ಕರು ಫೋನ್ ಮಾಡಿ ಹಿಂಗಂತಂದೆ ಅವರು ಈಗ ವಾಪಸ್ಸು ಸಂಜೆ ಮುಂದೆ ಐತಂತ ಫ್ಲೈಟ್ ಡೆಲ್ಲಿಗೆ ಹೋಗ್ಯಾರಲ್ಲ ವಾಪಸ್ ಬರಕತ್ತಾರ ಅವರು ಹಳಿಯರು ಬರಕತ್ತಾರ ಮತ್ತು ನನಗೆ ಏನು ಮಾಡ್ಬೇಕನ್ನಂತ ಗೊತ್ತಾಗಲಿಲ್ಲ ವಯವ ಅದಕ್ಕೆ ನೀವು ಹತ್ರ ಇದ್ರಲ್ಲ ಹೆಂಗೂ ಧಾರವಾಡದಾಗನ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ ನೋಡು ಮಾವರ ಹೆಂಗದಾರಿ ಈಗ ಅತ್ತಿಯಾರು ಆರಾಮದಾರನ್ರಿ ಏನಂದರಿ ಇನ್ನೂ ವಾಡಿಗೆ ಶಿಫ್ಟ್ ಮಾಡಿಲ್ಲನ್ರಿ ಏನೈತನ್ರಿ ದಿನೇಶ್ ಅವ್ರೆ ನಂಗಂತೂ ಏನೂ ಗೊತ್ತಾಗವಲ್ದು ಇದೀಗ 5ನೇ ಸರಿ ಅನ್ಸುತ್ತೆ ನೋಡ್ರಿ ಈಗ ನಾನು ಏನು ಹಿಂಗೆ ಬೀಳೋದು ಭಾಳನ ಈ ಸರಿ ಏನೋ ತೊಂದ್ರೆ ಇದ್ದಂಗೆ ಐತಿ ಅಂತ ಅನ್ನಕತ್ತಾರ್ರಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಕಳ್ಸ್ಯಾರಿ ಬಂದ್ಮ್ಯಾಗ ಹೇಳಿ ವಾರ್ಡಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರಂತ್ರಿ ಅಯ್ಯೋ ಅಪ್ಪ ನಿಜವಾಗ್ಲು ಪಾಪ ಅವ್ವ ನಂಗೆ ಬರೋಕೆ ಇಷ್ಟ ಇದ್ದಿದ್ದಿಲ್ಲ ಇವರೇ ಎಲ್ಲ ಮಾಡಿದ್ದು ಮತ್ತೆದಳಲ್ಲ ಈಗಿರ್ಲಿ ಬಿಡು ಭಾವನಾ ಪಾಪ ನಮ್ಮವು ಏನು ಮಾಡ್ಯಾಳ ನಿಮ್ಮವು ಹಿಂಗೆ ನಮ್ಮವು ಕಾರಣ ಏನಾರ ಮಾಡಿದ ಪಾಪದ ಫಲ ಹಿಂಗೆ ಕಾಡುತ್ತ ಏನಂದ್ರಿ ಏನ್ರಿ ಅಂದಿರಿ ನೀವು ಅಲ್ಲ ನಮ್ಮವು ಏನು ಮಾಡ್ಯಾಳ ನಿಮ್ಮವ್ಗೆ ಏನೋ ತೊಂದರೆ ಆಗಿ ಬಿದ್ದರೆ ನಮ್ಮವು ಏನು ಮಾಡ್ಯಾಳ ಬಿಡು ಯಾಕೆ ಬೈತಿ ನಮ್ಮವನ ಪಾಪ ಆಕಿಗೂ ಆರಾಮಿಲ್ಲ ನೀನ ನೋಡ್ತಿಯಲ್ಲ ಎಲ್ಲಿ ಕಿಡ್ನಿಗೆ ತ್ರಾಸ ಒಂದಾಗೈತಿ ಆರೈಕೆ ಮಾಡ್ರು ಯಾರು ಇಲ್ದೆ ನಮ್ಮವ್ವ ಪಾಪ ಮನ್ಯಾಗ ಒಬ್ಬಕ್ಕೆ ಮಕ್ಕೊಂಡಾಳ ಈಗ ನನ್ನ ತಂಗಿ ಬಂದಾಳಂತ ನಾನು ಧೈರ್ಯ ಬಿಟ್ಟು ಬಂದೀನಿ ಅಯ್ಯೋ ಪಾಪ ಅವ್ವ ಅಪ್ಪ ಅವ್ನ್ ಫೋನ್ ಮಾಡ್ಬೇಕು ಸಂತುಗ ಅಣ್ಣಗ ಮಾಡಿನ ಅವನ ಫೋನ್ ಸ್ವಿಚ್ ಆಫು ಅದು ಏನು ಎಲ್ಲಿ ಹೋಗ್ಯಾರ ನಾನು ಏನೂ ಕೇಳಲಿಲ್ಲ ಆ ನಿಹಾರಿಕಾ ನಂಬರ್ ನನ್ನ ಹತ್ರ ಇಲ್ಲ ನನ್ನ ಫೋನ್ಯಾಗ ಅವ್ರು ಯಾರು ನಂಬರ ಇಲ್ಲ ಈಗ ಕುತ್ಕೊಂಡು ಡಿಲೀಟ್ ಮಾಡಿಬಿಟ್ಲ ಓಸರು ಇದ್ದು ನಾ ಸೇವ್ ಮಾಡ್ಕೊಂಡಿದ್ದೆ ಅವ ರಮೇಶಂದು ಇತ್ತು ಯಾರ್ಯಾರು ಇದ್ದು ನಂಬರು ದಬ ಓಸು ನಂಬರು ಡಿಲೀಟ್ ಮಾಡ್ಬಿಟ್ಟಾಳ ಈಗ ನೋಡಿದ್ರೆ ಯಾರಿಗೂ ಏನು ವಿಷಯ ಹೇಳೋಕ್ಕೂ ಗೊತ್ತಿಲ್ಲ ನಿನ್ನ ಹತ್ರ ರೈತನಾ ನಿಹಾರಿಕಂದು ನನಗೇನು ಗ್ರಹಚಾರಪ್ಪ ನಿಹಾರಿಕಂದು ನಂಬರ್ ಸೇವ್ ಮಾಡ್ಕೊಳಕ ಮಾಡ್ಕೊಂಡಿಲ್ಲ ನಾನು ಎಲ್ಲಿ ಹೋಗ್ಯಾರಂತ ಏನು ಗೊತ್ತಿಲ್ಲ ನಿಂಗ ಗಂಗಾವತಿಗೆ ಎಲ್ಲಿ ಏನು ಅಂತ ಕೇಳಿದ್ರ ನೋಡ್ಬೋದಿತ್ತು ಏನವ ಇವೆಲ್ಲಿ ಮನಿ ಐತ ಏನು ಕತ್ತೀವ ನನಗೂ ಏನು ದಿಕ್ಕ ತಿಳಿವಲ್ದು ಎಲ್ಲ ನಾನು ದಂಗ್ ಬಡ್ದು ನಿಂತ್ಬಿಟ್ಟೀನಿ ಯಾಕೋ ನನಗಂಕರು ಭಾಳ ಹೆದರಿಕೆ ಆತವ
ಏನೂ ಇದ್ದಿದ್ದಿಲ್ಲಪ್ಪ ಯಾವ ಕೋರ್ಟ್ನಾಗ ಕೇಸ್ ಸುಮ್ಮನೆ ಕೋರ್ಟಿಗೆ ಹೋಗೋಣ ಈಕೆ ಕಾಟ ತಡ್ಕೊಳಕ್ಕಾಗಲ್ಲ ಅಂತ ಹೊಂಟಿದ್ದೆ. ಈಗ ಈ ದವಾಖಾನೆ ಕಾಯ್ಬೇಕಾ ಕರ್ಮ. ಒಂದು ಕೆಲಸ ಮಾಡ್ತೀನಿ, ಕೆಳಗೆ ಅಲ್ಲಿ ಕ್ಯಾಫೆಟೇರಿಯಾ ಏನಾರು ಅದಾವಲ್ಲ ಅಲ್ಲಿ ಹೋಗ್ಬಿಡ್ತೀನಿ, ಆರಾಮಾಗಿ ಅಡ್ಡಾಡ್ಕೊಂಡು ಬರ್ಬೋದು. ಮತ್ತೆ ಕಳ್ಸ್ಕೊಂಬಿಡೋಣ. ಇಲ್ಲಾಂದ್ರೆ ತಂದಿ ಮಗಳ ಕೈಯ ಸಿಕ್ಕರೆ ನನ್ನನ್ನು ಹಿಂಡಿ ಹಿಪ್ಪಿ ಮಾಡಿಬಿಡ್ತಾರೆ. ಹೋಗಿ ಜ್ಯೂಸರ್ ಕುಡಿತೀನಿ ಕೆಳಗೆ.